ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿರ್ತಕ್ಕಂಥ ಮೂರನೆಯ ಪಾಠ ಸುನೋ ಮೇರಿ ಕಹಾನಿ, ಕೇಳಿ ನನ್ನ ಕತೆ ಅಂತಕ್ಕಂಥ ಒಂದು ಪಾಠವನ್ನು ನೋಡೋಣ. ಸೊ ಈ ಪಾಠದಲ್ಲಿರ್ತಕ್ಕಂಥ ಮುಖ್ಯವಾಗಿ ಒಂದು ಮರದ ಒಂದು ಉಪಯೋಗ ಮತ್ತು ಮಹತ್ವ ಹಾಗೂ ಮರಗಳ ರಕ್ಷಣೆ ಮಾಡ್ತಕ್ಕಂಥ ಒಂದು ಮೂಲ ಸಾಮರ್ಥ್ಯವನ್ನು ಈ ಪಾಠ ಹೊಂದಿದೆ. ಸೊ ನೋಡೋಣ ಪಾಠದ ವಿಡಿಯೋದಲ್ಲಿ ಏನೆಲ್ಲ ಇದೆ ಅಂತಕ್ಕಂಥದ್ದು. ಮೊದಲನೇದಾಗಿ ಪಾಠ ವಿಧ. ಸೊ ಇದು ಪಾಠ ಯಾವ ವಿಧದಲ್ಲಿದೆ, ಪಾಠದ ಆಶಯ ಅಂದರೆ ಪಾಠದ ಉದ್ದೇಶ, ಆಮೇಲೆ ಪಾಠದಲ್ಲಿರ್ತಕ್ಕಂಥ ಒಂದು ಸಾರಾಂಶ ಆಗಿರ್ಬೋದು, ಪಾಠ ಅರ್ಥಗ್ರಹಣ ಅರ್ಥವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡೋಣ. ಕಡೆಗೆ ಇರ್ತಕ್ಕಂಥದ್ದು ಅಭ್ಯಾಸ ಚಟುವಟಿಕೆಗಳಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಸಹಿತ ಬಿಡಿಸೋಣ. ಸೊ ತಾವುಗಳು ವಿಡಿಯೋದ ಕಡೆಯವರೆಗೂ ಕೂಡ ನಮ್ಮ ಜೊತೆಯಾಗಿ ಸೇರಬೇಕು. ಸೊ ಸ್ಕಿಪ್ ಮಾಡದೆ ವಿಡಿಯೋವನ್ನು ಅಂತ್ಯದವರೆಗೂ ನೋಡಿದರೆ ವಿಷಯವನ್ನು ಆರಾಮವಾಗಿ ಸರಳವಾಗಿ ಗ್ರಹಿಸಿಕೊಳ್ಳಲಿಕ್ಕೆ ಸಹಾಯಕ ಆಗತ್ತೆ. ಸೊ ಮೊದಲನೇದಾಗಿ ಪಾಠದ ವಿಧ ಬಂದ್ಬಿಟ್ಟು ಪರ್ಯಾವರಣ ಬೋಧ್. ಪರ್ಯಾವರಣ ಅಂದರೆ ಪರಿಸರ, ಬೋಧ್ ಅಂದರೆ ತಿಳುವಳಿಕೆ. ಈ ಗದ್ಯ ಪಾಠವು ಪರಿಸರದ ಬಗ್ಗೆ ಇರ್ತಕ್ಕಂಥ ಜ್ಞಾನ, ಪರಿಸರ ಜ್ಞಾನವನ್ನು ನಿಮ್ಗೆ ಏನು ಮಾಡುತ್ತಪ್ಪ ಅಂದರೆ ತಿಳಿಸಿಕೊಡತ್ತೆ. ಅಂದರೆ ಪರಿಸರದ ರಕ್ಷಣೆ ಆಗಿರ್ಬೋದು, ಪರಿಸರ ರಕ್ಷಣೆಯಲ್ಲಿ ನಿಮ್ಮೆಲ್ಲರ ಪಾತ್ರದ ಒಂದು ಅರಿವು ಈ ಪಾಠದ ಮೂಲಕ ನಮಗೆ ಗೊತ್ತಾಗುತ್ತೆ. ಪರ್ಯಾವರಣ ಬೋಧ್ ಅಂದರೆ ಪರಿಸರ ತಿಳುವಳಿಕೆ, ಪರಿಸರ ಜ್ಞಾನ ಅಂತ ಹೇಳ್ತೀವಿ. ಸೊ ಪಾಠದ ಆಶಯ ಬಂದ್ಬಿಟ್ಟು ಸುನೋ ಮೇರಿ ಕಹಾನಿ. ಸುನೋ ಅಂದರೆ ಕೇಳಿ, ಮೇರಿ ಅಂದರೆ ನನ್ನ, ಕಹಾನಿ ಅಂದರೆ ಕತೆ. ಸೊ ಕೇಳಿ ನನ್ನ ಕತೆ. ಸೊ ಪಾಠ ಬಂದ್ಬಿಟ್ಟು ಸಂಕಲಿತ ಅಂದರೆ ಸಂಗ್ರಹಿತ ವಿಧದಲ್ಲಿದೆ, संग्रहितವಾಗಿರ್ತಕ್ಕಂಥದ್ದು. इस पाठ के द्वारा छात्र पेड़ों की उपयोगिता और महत्ता को समझ सकते हैं, साथ ही पेड़ों की रक्षा करने का विचार अपना सकते हैं. ಪಾಠದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಪೇಡಂ ಕಿ ಉಪಯೋಗಿತ, ಮರಗಳ ಒಂದು ಉಪಯೋಗ, ಏನೆಲ್ಲ ಉಪಯೋಗಗಳಿದ್ದಾವೆ, ಅಷ್ಟೇ ಅಲ್ಲದೆ ಮಹತ್ವ ಅಂದರೆ ಮಹತ್ವ, ಇಂಪಾರ್ಟೆನ್ಸ್, ಅದರದ್ದು ಯೂಸಸ್ ಮತ್ತು ಇಂಪಾರ್ಟೆನ್ಸ್, ಮರಗಳ ಒಂದು ಉಪಯೋಗ ಮತ್ತು ಮರಗಳಿಂದ ಆಗ್ತಕ್ಕಂಥ ಮಹತ್ವದ ಕುರಿತು ಈ ಪಾಠದಲ್ಲಿ ನಮಗೆ ಏನಾಗತ್ತಪ್ಪ ಅಂದ್ರೆ ತಿಳುವಳಿಕೆ, ಜ್ಞಾನ ಸಿಗತ್ತೆ. ಅಷ್ಟೇ ಅಲ್ಲದೆ ಪೇಡಂ ಕಿ ರಕ್ಷಾ ಕರ್ನೆ ಕಾ ವಿಚಾರ ಅಪನಾ ಸಕ್ತೆ ಹೇ, ಮರಗಳನ್ನು ರಕ್ಷಣೆ ಮಾಡ್ತಕ್ಕಂಥ ವಿಚಾರವನ್ನು, ವಿಷಯವನ್ನು ನೀವುಗಳು ಅನ್ವಯಿಸಿಕೊಳ್ಳುತ್ತೀರಿ. ನೀವು ನಿಮ್ಮ ಮುಂದಿನ ಜೀವನದಲ್ಲಿ ಮರಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಭಾವನೆಯನ್ನು ಪಾಠ ಓದಿದ ನಂತರ ನೀವುಗಳು ಹೊಂದುತ್ತೀರಿ. ಇಷ್ಟಿತ್ತು ಈ ಪಾಠದ ವಿಧ ಮತ್ತು ಆಶಯದಲ್ಲಿ. ಸೊ अर्थ आयु ಅಂತ ಅನ್ಕೊಂಡಿದ್ದೀನಿ. पेड़ों की उपयोगिता और महत्व को समझ सकते हैं और पेड़ों की रक्षा करने का विचार अपना सकते हैं. ಮುಖ್ಯವಾಗಿರ್ತಕ್ಕಂಥದ್ದು ಮರಗಳ ಉಪಯೋಗ ಮತ್ತು ಮಹತ್ವವನ್ನು ತಿಳಿದುಕೊಳ್ಳುವುದರ ಜೊತೆಗೆ ಮರಗಳ ರಕ್ಷಣೆಯನ್ನು ಹೊಂದತಕ್ಕಂಥ ವಿಷಯವನ್ನು ನೀವುಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಅನ್ವಯಿಸಿಕೊಳ್ಳುತ್ತೀರಿ ಅಂತಕ್ಕಂಥದ್ದು ಪಾಠದಲ್ಲಿರ್ತಕ್ಕಂಥ ಮುಖ್ಯವಾದ ತಿರುಳು. ಪಾಠದಲ್ಲಿರ್ತಕ್ಕಂಥ ಹೊಸ ಶಬ್ದಗಳ ಅರ್ಥಗಳ ಬಗ್ಗೆ ನೋಡ್ಕೊಂಡು ಬರೋಣ ಒಂದ್ಸರಿ. ಸೊ ಛಾಯಾ ಅಂದರೆ ಛಾವ್, ಪ್ರತಿಬಿಂಬ, ನೆರಳು ಅಂತ ಕರಿತೀವಿ. ಪ್ರಸನ್ನತಾ ಅಂದರೆ ಖುಷಿ, ಸಂತೋಷ. ಹಿಸ್ಸ ಅಂದರೆ ಭಾಗ, ಅಂಶ, ಪಾರ್ಟ್ ಅಂತೀವಿ. ತನ ಅಂದರೆ ಕಾಂಡ, ಅದನ್ನು ಹಿಂದಿಯಲ್ಲಿ ನಾವು ವೃಕ್ಷಕ ನೀಚೆವಾಲ ಭಾಗ ಜಿಸ್ಮೆ ಡಲಿಯಾ ನಹಿ ಹೋತಿ. ಸೊ ಗಿಡದ ಕೆಳಗಿನ ಭಾಗ, ಇದಕ್ಕೆ ಕೊಂಬೆಗಳು ಅಥವಾ ರೆಂಬೆಗಳು ಇರೋದಿಲ್ಲ, ಅಂದರೆ ಅದು ಕಾಂಡ ಆಯಿತು. ಸೊ ಜಡೆ ಅಂದರೆ ವೃಕ್ಷ का वह भाग जो भूमि में फैला रहता है, ಮರದ ಈ ಭಾಗ ಭೂಮಿಯ ಒಳಗಡೆ ಹರಡಿಕೊಂಡಿರುತ್ತೆ, ಅಂದ್ರೆ ಅದೇನಪ್ಪ ಅಂದರೆ ಜಡೆ ಅಂದರೆ ಬೇರು, ರೂಟ್ಸ್. ಸೊ ಚೂಸ್ನ ಅಂತೀವಿ. ಚೂಸ್ನ ಅಂದರೆ ರಸ್ಲೇನ, ಹೀರಿಕೊಳ್ಳು. ಜರಿಯೆ ಅಂದರೆ ದ್ವಾರ, ಅದರ ಮೂಲಕ. ಭಲಾಯಿ ಅಂದರೆ ಅಚ್ಚಾಯಿ, ಒಳ್ಳೆಯ. ಟಹನಿಯ ಅಂದರೆ ಶಾಖಾಯೆ, ಕೊಂಬೆಗಳು. ಸೊ ಕಡೆದಾಗಿರ್ತಕ್ಕಂಥದ್ದು ಬರ್ದಸ್ತ್ ಅಂದರೆ ಸಹನಕರಣ, ಸಹಿಸಿಕೊಳ್ಳು, ಸೈರನೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಇದು ಇತ್ತು ಪಾಠದಲ್ಲಿರ್ತಕ್ಕಂಥ ಹೊಸ ಪದಗಳ ಅರ್ಥ. ಮುಖ್ಯವಾಗಿ ತನ ಅಂದರೆ ಕಾಂಡ, ಜಡೆ ಅಂದರೆ ಬೇರು. ಆ ಎರಡನ್ನು ಕೂಡ ತಾವೇನು ಮಾಡಬೇಕಪ್ಪ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಪಾಠ ಅರ್ಥಗ್ರಹಣ, ಪಾಠವನ್ನು ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡೋಣ. ಸೊ ಮೊದಲಿಗೆ ಪಾಠವನ್ನು ಓದ್ತೀನಿ, ಆದರ್ಶ ವಾಚನವನ್ನು ಮಾಡ್ತೀನಿ. ಸೊ ಅದಾದ ನಂತರ ನೀವುಗಳು ಕೂಡ ಇದೇ ತರನಾಗಿ ಓದಲಿಕ್ಕೆ ಪ್ರಯತ್ನವನ್ನು ಹೊಂದಬೇಕು. आओ बच्चों मेरी छाया में आकर खेलो, तुम्हें देखकर मुझे बड़ी प्रसन्नता होती है, मैं तुम्हें अपनी कहानी सुनाता हूँ. देखो मेरे 3 हिस्से होते हैं, पहला पत्ते और टहनियाँ, दूसरा तना और तीसरा जड़े. मैं जड़ों से पानी चूस लेता हूँ, पत्तों के जरिए मैं हवा में सांस लेता हूँ. मेरे कई भाई हैं जिनके नाम है बरगद, पीपल, आम, इमली, आबनूस, कटहल, देवदार आदि. ಇಲ್ಲಿ ಏನಿದೆ ಅಂತಂದರೆ, ಸೊ ಇಷ್ಟಿತ್ತು ಪಾಠದಲ್ಲಿ ಓದುವಾಗ ನೀವು ಸ್ವರಭಾರ ಆಗಿರ್ಬೋದು, ಧ್ವನಿಯ ಏರಿಳಿತ, ಲೇಖನ ಚಿಹ್ನೆಗಳನ್ನು, ವಿರಾಮ ಚಿಹ್ನೆಗಳನ್ನು ಗಮನಿಸಿಕೊಂಡು ಪಾಠವನ್ನು ಓದಬೇಕು. ಅದನ್ನು ನಾವು ಏನಂತೀವಪ್ಪ ಅಂದರೆ ಒಂದು ಆದರ್ಶ ಓದು ಅಂತ ಕರಿತೀವಿ. ಸೊ ಪದೇ ಪದೇಗಳನ್ನು ಓದ್ತಾ ಇದ್ದರೆ ಅದರ ಒಂದು ಅಲ್ಪಪ್ರಾಣ ಮಹಾಪ್ರಾಣದ ಉಚ್ಚಾರಣೆ ಆಗಿರ್ಬೋದು, ಧ್ವನಿಯ ಏರಿಳಿತ ಆಗಿರ್ಬೋದು, ಸೊ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಓದು ನಿಮ್ಮದು ಆಗ್ತದೆ. ಪಾಠದಲ್ಲಿರ್ತಕ್ಕಂಥ ಹೀಗಿದೆ. ಆವೋ ಬಚ್ಚು ಅಂದರೆ ಬನ್ನಿ ಮಕ್ಕಳೇ,
ಮೇರಿ ಛಾಯಾ ಮೇ ಆಕರ್ ಖೇಲೋ, ಛಾಯಾ ಅಂದರೆ ನೆರಳು, ಸೊ ನನ್ನ ನೆರಳಿನಲ್ಲಿ ಬಂದು ಆಡ್ರಿ. ತುಮೇ ದೇಖಕರ್ ಮುಜೆ ಬಡಿ ಪ್ರಸನ್ನತಾ ಹೋತಿ ಹೇ, ತುಮೇ ದೇಖಕರ್ ಅಂದರೆ ಸೊ ನಿಮಗೆ ನೋಡಿ ಅಂದರೆ ಬಚ್ಚೋ ಕೋ ದೇಖಕರ್, ನಿಮಗೆ ನೋಡಿ ನನಗೆ ಭಾಳಷ್ಟು ಪ್ರಸನ್ನತಾ ಅಂದರೆ ಖುಷಿ, ತುಂಬಾ ಖುಷಿಯಾಗತ್ತೆ. ಮೈ ತುಮೇ ಅಪ್ನಿ ಕಹಾನಿ ಸುನಾತಾ ಹೂ, ಮೈ ಅಂದರೆ ನಾನು, ತುಮೆ ಅಂದರೆ ನಿಮಗೆ, ಸೊ ನನ್ನ ಕಥೆನ ನಾನು ಕೇಳಿಸ್ತೀನಿ ಹೇಳ್ತೀನಿ ಅಂತ ಮರ ಏನು ಮಾಡ್ತಾ ಇದೆಪ್ಪ ಅಂದರೆ ಮಕ್ಕಳಿಗೆ ಕರೀತಾ ಇದೆ, ಸೊ ನನ್ನ ನೆರಳಿನಲ್ಲಿ ಆಟ ಆಡಲಿಕ್ಕೆ. देखो मेरे 3 हिस्से होते हैं, ಸೊ ಅದು ಹೇಳ್ತಾ ಇದೆ ಏನಪ್ಪ ಅಂತಂದರೆ ನೋಡಿ, ಹಿಸ್ಸೆ ಅಂದರೆ ಭಾಗ, ಸೊ ನನ್ನ 3 ಭಾಗಗಳಿದ್ದಾವೆ. ಪಹಲಾ ಪತ್ತೆ ಅವ್ರ ಟಹನಿಯಾ, ಸೊ ಗಿಡದ ಮೊದಲ ಭಾಗ ಏನಪ್ಪ ಅಂದರೆ ಪತ್ತೆ, ಪತ್ತೆ ಅಂದರೆ ಎಲೆಗಳು, ಟಹನಿಯಾ ಅಂದರೆ ಕೊಂಬೆಗಳು ರೆಂಬೆಗಳು ಅಂತ ಕರಿತೀವಲ್ಲ ಅದು ಬ್ರಾಂಚಸ್. ಸೊ ಎರಡನೇದು ಬಂದ್ಬಿಟ್ಟು ತನ, ದೂಸರಾ ತನ ಅಂದರೆ ಕಾಂಡ, ಸೊ ತೀಸರಾ ಜಡೆ, ಮೂರನೇದು ಏನಪ್ಪ ಅಂದ್ರೆ ಬೇರು. ಸೊ ಇಷ್ಟು ಮರದ ಮುಖ್ಯವಾಗಿರ್ತಕ್ಕಂಥ 3 ಭಾಗಗಳು, ಪತ್ತೆ ಅವ್ರ ಟಹನಿಯಾ, ತನ, ಜಡೆ. ಮೈ ಜಡೌಸೆ ಪಾನಿ ಚೂಸ್ ಲೇತಾ ಹೂ, ಗಿಡ ಹೇಳಿಕತ್ತದ ಏನಪ್ಪ ಅಂತಂದರೆ ನಾನು ಬೇರುಗಳಿಂದ ನೀರನ್ನು ಏನು ಮಾಡ್ತೀನಿ ಹೀರಿಕೊಳ್ತೀನಿ, ಚೂಸ್ನ ಅಂದರೆ ಹೀರಿಕೊಳ್ಳೋದು. ಪತ್ತೋं के जरिए मैं हवा में सांस लेता हूँ, पत्तों के जरिए ಅಂದ್ರೆ ಎಲೆಗಳ ಮೂಲಕ, ಹವಾ ಅಂದರೆ ಗಾಳಿ, ಸೊ ನಾನು ಏನು ಮಾಡ್ತೀನಿಪ್ಪ ಅಂದ್ರೆ ಹವಾ ಮೇ ಸಾಸ್ ಲೇತಾ ಹೂ, ಗಾಳಿಯಲ್ಲಿ ನಾನು ಉಸಿರನ್ನು ತೆಗೆದುಕೊಳ್ತೀನಿ. ಮೇರೆ ಕೈ ಭಾಯಿ ಹೇ, ಸೊ ನನಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಹೋದರಗಳಿದ್ದಾರೆ, ಭಾಯಿ ಅಂದರೆ ಸಹೋದರ ಅಂದರೆ ಸೊ ಮರದ ಒಂದು ಜಾತಿ, ವಿಭಿನ್ನವಾಗಿರ್ತಕ್ಕಂಥ ಮರಗಳ ವಿಧಗಳು. ಜಿನ್ಕೆ ನಾಮ್ ಹೇ, ಅವರ ಹೆಸರುಗಳು ಹೀಗಿದ್ದಾವೆ. ಬರ್ಗದ್, ಸೊ ಬರ್ಗದ್ ಅಂದರೆ ಏನಪ್ಪ ಅಂದರೆ ಆಲದ ಮರ ಅಂತ ಕರಿತೀವಿ. ಪೀಪಲ್ ಅಂದರೆ ಅಶ್ವತ್ ಮರ, ಅರಳಿ ಮರ ಅಂತ ಕರಿತೀವಿ. ಆಮ್ ಅಂದರೆ ಮಾವಿನ ಮರ. ಇಮ್ಲಿ ಅಂದರೆ ಹುಣಸೆ ಮರ. ಆಬ್ನೂಸ್ ಇದೆ, ಆಬ್ನೂಸ್ ಅಂದರೆ ಎಬೋನಿ ಮರ ಅಂತೀವಿ. ಕಟಹಲ್ ಅಂದರೆ ಜಾಕ್ ಫ್ರೂಟ್ ಮರ ಅಂತ ಕರಿತೀವಿ. ದೇವದಾರು ಅಂದರೆ ದೇವದಾರು ವೃಕ್ಷ. ಇವೆಲ್ಲವುಗಳು ಕೂಡ ಏನಪ್ಪ ಅಂದ್ರೆ ಮರದ ವಿಭಿನ್ನವಾಗಿರ್ತಕ್ಕಂಥ ಜಾತಿಗಳು. ಯಾವುವು? ಬರ್ಗದ್, ಪೀಪಲ್, ಆಮ್, ಇಮ್ಲಿ, ಆಬ್ನೂಸ್, ಕಟಹಲ್, ದೇವದಾರ್. ಇವೆಲ್ಲವುಗಳು ಕೂಡ ಏನಿದಾವಪ್ಪ ಅಂದ್ರೆ ಆ ಮರದ ಸಹೋದರರಿದ್ದಾವೆ ಅಂತ ಮರ ಏನು ಮಾಡ್ತದಪ್ಪ ಅಂದ್ರೆ ಆ ಮಕ್ಕಳಿಗೆ ಕಥೆಯನ್ನು ಹೇಳ್ತಾ ಇದೆ. ಸೊ ಇಲ್ಲಿ ಮುಖ್ಯವಾಗಿ ವೃಕ್ಷಕ್ಕೆ 3 ಭಾಗ, ಸೊ ಗಿಡದ 3 ಭಾಗಗಳನ್ನು ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇದಿರ್ತಕ್ಕಂಥದ್ದು ಗಿಡದ ವಿಭಿನ್ನವಾಗಿರ್ತಕ್ಕಂಥ ಮರಗಳು, ಅದರ ಮೇಲೆ ಎಲೆಗಳಿರ್ತವೆ, ಅದನ್ನು ಪತ್ಯ ಅಂತ ಕರಿತೀವಿ. ಓಕೆ, ಆಮೇಲೆ ಇವೇನಿದಾವಲ್ಲ ಇವು ಕೊಂಬೆಗಳು, ಸೊ ಬ್ರಾಂಚಸ್ ಅಂತ ಕರಿತೀವಿ. ಇದೇನಿದೆ ಇದು ತನ ಅಂತ ಕರಿತೀವಿ, ಅಂದರೆ ಏನಪ್ಪ ಅಂದರೆ ಕಾಂಡ, ಟ್ರಂಕ್ ಅಂತ ಅಂತಾರೆ ಇಂಗ್ಲೀಷ್ನಲ್ಲಿ. ಆಮೇಲೆ ಇವೆಲ್ಲ ಏನಪ್ಪ ಅಂದರೆ ಜಡ್, ಸೊ ಭೂಮಿಯ ಒಳಗಡೆ ಏನೆಲ್ಲ ಹರಡಿಕೊಂಡಿದ್ದಾವಲ್ಲ ಇವೆಲ್ಲವುಗಳನ್ನು ನಾವು ಏನಂತ ಕರಿತೀವಿ? ಬೇರು, ರೂಟ್ಸ್ ಅಂತ ಕರಿತೀವಿ. ಇವು ಗಿಡದ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ 3 ಭಾಗಗಳು. ಒಂದನೇದು ಪತ್ತೆ ಅವ್ರ ಟಹನಿಯಾ, ಎಲೆಗಳು ಮತ್ತು ಕೊಂಬುಗಳು. ಎರಡನೇದು ತನ ಅಂದರೆ ಕಾಂಡ. ಮೂರನೇದು ಜಡೆ ಅಂದರೆ ಬೇರುಗಳು. ओके बच्चों, आगे का भाग इस प्रकार है. आगे हम पढ़े इस आगे का भाग आ गया. आगे इस प्रकार है. आदमी मुझे तोड़ता है, मुझे काटता है, यानी पेड़ कह रहा है कि आदमी है जो मनुष्य मुझे क्या कर रहा है कि तोड़ रहा है. तोड़ना इसका अर्थ है और काटना, ये दोनों एक ही अर्थ का होते हैं बच्चों. कತ್ತರಿಸು, तोड़ना ಅಂದ್ರೆ ಸೊ ಕೀಳು ಅಂತೀವಿ, ಕಾಟना ಅಂದ್ರೆ ಕತ್ತರಿಸು. यानी आदमी आज क्या कर रहे कि पेड़ों को तोड़ रहा है और काट रहा है. ಇವತ್ತು ಮನುಷ್ಯ ಏನು ಮಾಡಕತ್ತಾನಪ್ಪ ಅಂದ್ರೆ ಮನುಷ್ಯ ನನ್ನನ್ನು ಕತ್ತರಿಸ್ತಾ ಇದ್ದಾನೆ ಅಂತ ಮರ ಏನು ಮಾಡ್ತಾ ಇದೆ ಹೇಳ್ತಾ ಇದೆ. परंतु उसकी भलाई के लिए मैं वह सब बर्दाश्त करता हूँ. भलाई ಅಂದ್ರೆ ಒಳ್ಳೆಯತನ. ಓಕೆ, ಒಳಿತಿಗಾಗಿ. ಬರ್ದಾಸ್ತ್ ಇದ್ರ ಶಬ್ದದ ಅರ್ಥ ಏನಪ್ಪ ಅಂದ್ರೆ ಸಹನೆ. ಸೊ ನಾ ಏನು ಮಾಡ್ತಾ ಇದ್ದೇನೆ ಇವತ್ತು ಆ ಮನುಷ್ಯನ ಉಸ್ಕಿ ಭಲ ಅಂದ್ರೆ ಅವನ ಒಳ್ಳೆತನಗಾಗಿ, ಅವನ ಒಂದು ಒಳಿತಿಗಾಗಿ ನಾ ಏನು ಮಾಡ್ತೀನಿ? ಮೈ ಸಬ್ ಬರ್ದಾಸ್ತ್ ಕರ್ತಾ ಹೂ, ನಾ ಎಲ್ಲವನ್ನು ಕೂಡ ಏನು ಮಾಡ್ತಾ ಇದ್ದೀನಿ? ಸಹನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮುಜೆ ಕಾಟ್ಕರ್ ವಹ ಅಪ್ನಾ ಘರ್ ಬನಾತಾ ಹೇ. ಮರ ಏನು ಹೇಳ್ತಾ ಇದೆ? ಮುಜೆ ಕಾಟ್ಕರ್, ನನ್ನನ್ನು ಕತ್ತರಿಸಿ ಏನು ಮಾಡಕತ್ತಾನ ಅವನು? ತನ್ನ ಮನೆಯನ್ನು ಕಟ್ಟಿಸಿಕೊಳ್ತಾ ಇದ್ದಾನೆ. ತರಹ ತರಕ್ಕೆ ಉಪಕರಣ ಬನಾತಾ ಹೇ. ಬರೀ ಮನೆ ಅಷ್ಟೇ ಕಟ್ಕೊಳ್ಳೋದಿಲ್ಲ, ತರ ವಿಭಿನ್ನ ಬೇರೆ ಬೇರೆ ಆಕಾರದ ಉಪಕರಣಗಳನ್ನು, ಸಾಧನಗಳನ್ನು, ಸಲಕರಣೆಗಳನ್ನು ಇವತ್ತು ಮನುಷ್ಯ ಮಾಡ್ಕೊಳ್ತಾ ಇದ್ದಾನೆ. ಕುಚ್ ಪೇಡೋं की लकड़ियां जलाने के काम आती है. ಸೊ ಕೆಲವು ಮರಗಳ ಒಂದು ಕಟ್ಟಿಗೆಗಳು ಏನು ಮಾಡಬಹುದು ನಾವು? ಉರುವಲನ್ನಾಗಿ ಕೂಡ ಕೆಲಸಕ್ಕೆ ಬಳಸಬಹುದು. मैं सभी को अपनी छाया देकर उनकी थकावट दूर करता हूँ. सभी को, ಸೊ ನಾ ಏನು ಮಾಡ್ತೀನಿ? ಬಡವ ಅನ್ನೋದಿಲ್ಲ, ಶ್ರೀಮಂತ ಅನ್ನೋದಿಲ್ಲ, ಲಿಂಗ ತಾರತಮ್ಯ ಯಾವುದೇ ಒಂದು ಭೇದ ಭಾವವಿಲ್ಲದೆ
ಎಲ್ಲರಿಗೂ ಛಾಯಾ ಅಂದ್ರೆ ನೆರಳು. ಸೊ ನಾನು ಎಲ್ಲರಿಗೂ ಏನು ಮಾಡ್ತೀನಿ, ನೆರಳನ್ನು ಕೊಡ್ತೀನಿ. ಉನ್ಕಿ ಥಕಾವಟ್, ಅವರ ಒಂದು ಏನಾಗದಪ್ಪ ಅಂತಂದ್ರೆ ಸೊ ಎಷ್ಟೋ ಒಂದು ನಡ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಬಹಳಷ್ಟು ದಣಿವಾಗಿರ್ತದೆ ಥಕಾವಟ್. ಆ ಒಂದು ದಣಿವನ್ನು ಏನು ಮಾಡೋ ದೂರ ಮಾಡ್ತಕ್ಕಂಥ ಕೆಲಸ ಇವತ್ತು ಮರ ಮಾಡ್ತಾ ಇದೆ ಅಂತ ಏನು ಮಾಡೋದಪ್ಪ ಅಂದ್ರೆ ಈ ಪ್ಯಾರಾಗ್ರಾಫ್ದಲ್ಲಿ ಹೇಳಿದೆ. ಸೊ ಇದಿತ್ತು ಇವತ್ತು ಮನುಷ್ಯ ಏನು ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಮರಗಳಿಂದ ಕತ್ತರಿಸ್ತಕ್ಕಂಥ ಒಂದು ಜಿಯಾಯಪ್ಪನಲ್ಲಿ ಬಳಸ್ತಾ ಇದ್ದೀವಿ. ಈ ಒಂದು ಮರಗಳನ್ನು ಇವತ್ತು ಕತ್ತರಿಸಿ ಅವನು ಏನು ಮಾಡ್ತಾ ಇದ್ದಾನೆ, ವಿಭಿನ್ನವಾಗಿರ್ತಕ್ಕಂಥ ತನ್ನ ಒಂದು ಮನೆಗಳನ್ನಾಗಿ ಕಟ್ಟಿಕೊಳ್ತಾ ಇದ್ದಾನೆ. ಈ ತರನಾಗಿ ಮನೆಗಳಾಗಿರ್ಬೋದು, ಮನೆಯಲ್ಲಿರ್ತಕ್ಕಂಥ ವಿಭಿನ್ನ ಆಕಾರದ ಬೇರೆ ಬೇರೆಯ ಒಂದು ಏನು ಉಪಕರಣಗಳನ್ನು ಸಾಧನಗಳನ್ನು ತಯಾರು ಮಾಡ್ತಾ ಇದ್ದಾನೆ. ಆದರೂ ಕೂಡ ಮರ ಅವರು ಇವರು ಅನ್ನದೇ ಎಲ್ಲರ ಒಂದು ದನಿವನ್ನು ಆರಿಸ್ಲಿಕ್ಕೆ ಇವತ್ತು ಏನು ಮಾಡ್ತದಪ್ಪ ಅಂದ್ರೆ ನೆರಳನ್ನು ಕೊಡ್ತಾ ಇದೆ. ಸೊ ಇಷ್ಟಿತ್ತು. ಸೊ ಮುಂದೆ ಇದೆ ಬಚ್ಚೆ ಮುಜ್ಪರ್ ಪತ್ತರ್ ಫೆಂಕ್ತೆ ಹೇ. ಬಚ್ಚೆ ಅಂದ್ರೆ ಮಕ್ಕಳು, ಮುಜ್ಪರ್ ಅಂದ್ರೆ ನನ್ನ ಮೇಲೆ, ಪತ್ತರ್ ಅಂದ್ರೆ ಕಲ್ಲುಗಳು. ಆದ್ರೆ ಮಕ್ಕಳು ನನ್ನ ಮೇಲೆ ಏನ್ ಮಾಡ್ತಾ ಇದ್ದಾರೆ, ಕಲ್ಲುಗಳನ್ನು ಎಸಿತಾ ಇದ್ದಾರೆ. ಪರ್ ಮೇ ಉನ್ ಪರ್ ಗುಸ್ತಾ ನಹಿ ಕರ್ತಾ, ಆದರೂ ನಾನು ಗುಸ್ತಾ ಅಂದ್ರೆ ಕ್ರೋಧ, ಸಿಟ್ಟು, ನಾನು ಅವರುಗಳ ಮೇಲೆ ಸಿಟ್ಟು ಮಾಡೋದಿಲ್ಲ. ಉನೇ ಅಪ್ನೆ ಫಲ್ ಖಿಲಾತಾ ಹೂ, ಅವ್ರು ನನ್ನ ಮೇಲೆ ಕಲ್ಲು ಎಸಿದ್ರು ಸಹಿತ ನಾನು ಏನ್ ಮಾಡ್ತೀನಿ, ಅವರಿಗೆ ಫಲ್ ಅಂದ್ರೆ ಹಣ್ಣುಗಳನ್ನ ತಿನ್ನಿಸ್ತೀನಿ. कुछ नटखट लड़के मेरे तने में अपना नाम खोदते हैं. ನಟಕಟ್ ಶಬ್ದದ ಅರ್ಥ ಏನಪ್ಪ ಅಂತಂದ್ರೆ ತುಂಟ ಹುಡುಗರು. ಓಕೆ, ಸೊ ಈ ಕೆಲವು ತುಂಟ ಹುಡುಗರು ಏನ್ ಮಾಡ್ತಾರಪ್ಪ ಅಂದ್ರೆ ತನ್ ಅಂದ್ರೆ ಅದರ ಒಂದು ಶರೀರದ ಮೇಲೆ ಏನ್ ಮಾಡ್ತಾ ಇದ್ದಾರೆ, ನಾಮಖೋದನ ಹೆಸರುಗಳನ್ನ ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ಕೆತ್ತತಕ್ಕಂಥ ಕೆಲಸ ಈ ತುಂಟ ಹುಡುಗರು ಮಾಡ್ತಾ ಇದ್ದಾರೆ. ಉಸ್ ಸಮಯ ಮುಜೆ ಪೀಡಾ ಹೋತಿ ಹೇ, ಆ ಸಮಯದಲ್ಲಿ ಆ ಮಕ್ಕಳು ಏನು ತುಂಟ ಹುಡುಗರು ಅವರೇನು ಒಂದು ಮರದ ಮೇಲೆ ಹೆಸರನ್ನ ಬರೀತಾರಲ್ಲ, ಅದ್ರ ಜೀವವನ್ನ ಹಿಡ್ತಕ್ಕಂಥ ಕೆಲಸ ಮಾಡ್ತಾರಲ್ಲ, ಆ ಸಮಯದಲ್ಲಿ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಮರಕ್ಕೆ ಪೀಡಾ ನೋವು ಆಗ್ತದ ಅಂತ ಹೇಳಿಕತ್ತದ. ಲೇಕಿನ್ ಮೈ ಕುಚ್ ನಹಿ ಬೋಲ್ತಾ, ಆದರೂ ಕೂಡ ನಾನು ಅವ್ರಿಗೆ ಏನೂ ಮಾತಾಡೋದಿಲ್ಲ. ಚುಪ್ ಚಾಪ್ ಸಹ ಲೇತಾವು, ನಾನು ಸುಮ್ಮನೆ ಏನು ಮಾಡ್ತೀನಿ, ಎಲ್ಲವನ್ನು ಕೂಡ ಸೇರಿಸಿಕೊಳ್ತೀನಿ ಅಂತ ಮರ ಹೇಳ್ತಾ ಇದೆ. ಇಸ್ ತರಹ ಕ್ಯಾ ಬಚ್ಚೆ ಕ್ಯಾ ಬಡೆ ಮೈ ಸಬ್ ಕಾ ಕಾಮ್ ಆತಾ ಹೋ. ಅಷ್ಟೇ ಅಲ್ಲದೆ ನಾನು ಏನು ಮಾಡ್ತೀನಿ, ಮಕ್ಕಳಿಗಾಗಲಿ ಅಥವಾ ಹಿರಿಯರಿಗಾಗಲಿ ಎಲ್ಲರಿಗೂ ಕೂಡ ನಾನು ಏನು ಮಾಡ್ತೀನಪ್ಪ ಅಂದರೆ ಕೆಲಸಕ್ಕೆ ಬರ್ತಕ್ಕಂಥ ಒಂದು ವಸ್ತುವಾಗಿ ಸಾಧನವಾಗಿ ನಾನಾಗಿದ್ದೀನಿ ಅಂತ ಮರ ಏನು ಮಾಡ್ತಾ ಇದೆಪ್ಪ ಅಂದ್ರೆ ತನ್ನ ಸ್ವಂತ ಜೀವನದ ಕಥೆಯನ್ನು ಇಲ್ಲಿ ಹೇಳ್ತಾ ಇದೆ. ಇಷ್ಟು ಇತ್ತು ಈ ಪಾಠ. ಈ ಪಾಠನೂ ಕೂಡ ಮಕ್ಕಳೇ ಮುಗೀತು. ಇನ್ನು ಮುಂದೆ ಹೋಗೋಣ ಪಾಠದ ಅಭ್ಯಾಸದ ಗತಿವಿಧಿಗಳಲ್ಲಿ, ಚಟುವಟಿಕೆಗಳಲ್ಲಿ. ಸೊ ಮೊದಲ ಅಭ್ಯಾಸದಲ್ಲಿರ್ತಕ್ಕಂಥ ಚಟುವಟಿಕೆ ಇದೆ ಏಕ್ ವಾಕ್ಯ ಮೇ ಉತ್ತರ ಲಿಖಿ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ. ಸೊ ನಿಮಗೆ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ನೋಡ್ಕೊಂಡು ಹೋಗೋಣ ಒಂದೊಂದಾಗಿ ಪ್ರಶ್ನೆ ಮತ್ತು ಉತ್ತರ ಏನಿದೆ ಅಂತಕ್ಕಂಥದ್ದು. ಮೊದಲ ಪ್ರಶ್ನೆ ಬಂತು ಬಚ್ಚೋ ಕೋ ಕೌನ್ ಬುಲಾತಾ ಹೇ, ಮಕ್ಕಳಿಗೆ ಯಾರು ಕರೆಯುತ್ತಾರೆ. ಸೊ ಉತ್ತರ ಇತ್ತು ಬಚ್ಚೋ ಕೋ ಪೇಡ್ ಬುಲಾತಾ ಹೇ, ಮಕ್ಕಳಿಗೆ ಮರ ಕರೀತಾ ಇತ್ತು. ಎರಡನೇ ಪ್ರಶ್ನೆ ಇದೆ ಪೇಡ್ ಕಿಸಸೆ ಪಾನಿ ಚೂಸ್ ಲೇತಾ ಹೇ, ಮರವು ಯಾವುದರಿಂದ ನೀರನ್ನು ಹೀರಿಕೊಳ್ತದೆ. ಓಕೆ, ಅದ್ರ ಉತ್ತರ ಬಂದ್ಬಿಟ್ಟು ಜಡವ್. ಜಡವ್ ಅಂದ್ರೆ ಬೇರು. ಓಕೆ, ರೂಟ್. ಪೇಡ್ ಜಡವ್ ಸೆ ಪಾನಿ ಚೂಸ್ ಲೇತಾ ಹೇ, ಮರವು ಬೇರಿನಿಂದ ನೀರನ್ನು ಹೀರಿಕೊಳ್ಳುತ್ತದೆ. ಮೂರನೇ ಪ್ರಶ್ನೆ ಇದೆ ಕಿಸ್ಕೆ ಜರಿಯೆ ಪೇಡ್ ಸಾಸ್ ಲೇತಾ ಹೇ, ಯಾವುದರ ಸಹಾಯದಿಂದ ಮರವು ಉಸಿರನ್ನು ತೆಗೆದುಕೊಳ್ಳುತ್ತೆ. ಉತ್ತರ ಇತ್ತು ಪತ್ತೋं, ಎಲೆಗಳಿಂದ. ಪತ್ತೋं के जरिए पेड़ सांस लेता है. ಇನ್ನು ನಾಲ್ಕನೇದು ಬಂದ್ಬಿಟ್ಟು ಮಕ್ಕಳ ಪ್ರಶ್ನೆ ಹೀಗಿದೆ ಆದಮಿ ಪೇಡ್ ಕಾಟ್ ಕರ್ ಕ್ಯಾ ಬನಾತಾ ಹೇ, ಮನುಷ್ಯ ಇವತ್ತು ಮರವನ್ನು ಕತ್ತರಿಸಿ ಏನೆಲ್ಲ ಮಾಡ್ತಾ ಇದ್ದಾನೆ. ಸೊ ಉತ್ತರ ಘರ್ ಔರ್ ತರಹ ತರಹ ಕೆ ಉಪಕರಣ, ಅಂದ್ರೆ ಆದಮಿ ಪೇಡ್ ಕಾಟ್ ಕರ್ ಘರ್ ಔರ್ ತರಹ ತರಹ ಕೆ ಉಪಕರಣ ಬನಾತಾ ಹೇ, ಮನುಷ್ಯ ಇವತ್ತು ಮರವನ್ನು ಕತ್ತರಿಸಿ ಮನೆ ಮತ್ತು ಬೇರೆ ಬೇರೆ ಆಕಾರದ ಒಂದು ಸಾಧನ ಸಲಕರಣೆಗಳನ್ನು ತಯಾರು ಮಾಡ್ತಾ ಇದ್ದಾನೆ. ನಂಬರ್ 5 ಇದೆ ಪೇಡ್ ಪರ್ ಪತ್ತರ್ ಫೇಕ್ನೆ ಪರ್ ಬಿ ವಹ ಕ್ಯಾ ನಹಿ ಕರ್ತಾ. ಸೊ ಮರದ ಮೇಲೆ ಕಲ್ಲನ್ನು ಎಸೆದರೆಂದು ಸಹಿತ ಅದು ಏನು ಮಾಡೋದಿಲ್ಲ. ಸೊ ಉತ್ತರ ಇತ್ತು ಗುಸ್ಸಾ ಅಂದ್ರೆ ಸಿಟ್ಟು. ಪೇಡ್ ಪರ್ ಪತ್ತರ್ ಫೇಕ್ನೆ ಪರ್ ಬಿ ವಹ ಗುಸ್ಸಾ ನಹಿ ಕರ್ತಾ. ಸೊ ಮರದ ಮೇಲೆ ಕಲ್ಲುಗಳನ್ನು ಎಸೆದರೆಂದೂ ಸಹಿತನೂ ಕೂಡ ಅದು ಸಿಟ್ಟಾಗೋದಿಲ್ಲ ಅಂತಕ್ಕಂಥದ್ದು. ಈ ಥರ 5 ಪ್ರಶ್ನೆ ಮತ್ತು ಉತ್ತರಗಳು ಇದ್ದವು. ಇನ್ನು ಮುಂದೆ ಎರಡನೇ ಒಂದು ಚಟುವಟಿಕೆ ಇದೆ ಏನಪ್ಪ ಅಂತಂದ್ರೆ ಅನ್ಯವಚನ ರೂಪ ಲಿಖಿ. ಅನ್ಯವಚನ ಅಂತಂದ್ರೆ ಇಲ್ಲಿ ಏಕವಚನ ಇತ್ತಂದ್ರೆ ಬಹುವಚನಕ್ಕೆ ಪರಿವರ್ತಿಸೋದು, ಬಹುವಚನ ಇತ್ತಂದ್ರೆ ಏಕವಚನಕ್ಕೆ ಪರಿವರ್ತಿಸೋದು. ಪುಸ್ತಕದಲ್ಲಿ 6 ಉದಾಹರಣೆಗಳು ಏಕವಚನದಲ್ಲಿನೇ ಇದಾವೆ. ಏಕವಚನ ಅಂದ್ರೆ ಒಂದೇ ಅಂತಕ್ಕಂಥ ಒಂದು ತಿಳಿಸ್ಕೊಡ್ತವೆ. ಅವುಗಳನ್ನು ನಾವು ಏನು ಮಾಡೋಣ, ಈಗ ಬಹುವಚನದಲ್ಲಿ ಪರಿವರ್ತನೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ಸೊ ಮೊದಲಿಗೆ ಒಂದು 3 ಬಂತು. ಬಚ್ಚ ಅಂದ್ರೆ ಮಗು, ಬಚ್ಚೆ ಅಂದ್ರೆ ಮಕ್ಕಳು,
ಲಕಡಿ ಅಂದರೆ ಕಟ್ಟಿಗೆ, ಲಕಡಿಯ ಅಂದರೆ ಕಟ್ಟಿಗೆಗಳು, ಲಡಕ ಅಂದರೆ ಹುಡುಗ, ಲಡಕೆ ಅಂದರೆ ಹುಡುಗರು. ನೆಕ್ಸ್ಟ್ ಟಹನಿ ಅಂದರೆ ಕೊಂಬೆ, ಟಹನಿಯ ಅಂದರೆ ಕೊಂಬೆಗಳು. ಪತ್ತ ಅಂದರೆ ಎಲೆ, ಪತ್ತೆ ಅಂದರೆ ಎಲೆಗಳು. ಕಹಾನಿ ಕಥೆ, ಕಹಾನಿಯ ಕಥೆಗಳು. ಇಷ್ಟು ಆ ರೀತಿ ಏಕವಚನದಿಂದ ಬಹುವಚನಕ್ಕೆ ಪರಿವರ್ತನೆಯನ್ನು ಮಾಡೋದು. ಇನ್ನು ಮೂರನೇದಕ್ಕೆ ಹೋಗೋಣ. ವಿಲೋಮ ಶಬ್ದ ಅಂದರೆ, ವಿಲೋಮ ಅಂದರೆ ವಿರುದ್ಧಾರ್ಥಕ. ಇಲ್ಲಿ ಒಂದು ವಿಲೋಮದಲ್ಲಿ ನಮೂನೆ ಕೊಟ್ಟಿದ್ದಾರೆ, 3 ನೀವು ಏನು ಮಾಡಬೇಕಪ್ಪ ಅಂದ್ರೆ ಆ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರಿಬೇಕು. ಅವ್ರು ಕೊಟ್ಟಿರ್ತಕ್ಕಂಥದ್ದು ನಮೂನೆ ಇತ್ತು ಆನ. ಸೊ ಆನ ಅಂದರೆ ಬರುವುದು, ಜಾನ ಅಂದರೆ ಹೋಗುವುದು. ಪ್ರಸನ್ನ ಇದರ ಒಂದು ವಿರುದ್ಧಾರ್ಥಕ ಶಬ್ದ ಅಪ್ರಸನ್ನ. ಆಮೇಲೆ ಭಲಾಯಿ ಅಂದರೆ ಒಳ್ಳೆಯದು, ಬುರಾಯಿ ಅಂದರೆ ಕೆಟ್ಟದ್ದು, ಕಾಟನ ಅಂದರೆ ಕತ್ತರಿಸು, ಜೋಡನ ಅಂದರೆ ಜೋಡಿಸು. ಇಷ್ಟು 4 ವಿಲೋಮ ಶಬ್ದಗಳು ಇದ್ದವು. ಇನ್ನು 4ನೇದರಲ್ಲಿ ನಿಮಗೆ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಪಡೋ ಸಮಜೋ ಅವ್ರು ಲಿಖೋ ಅಂತ ಇದೆ. ಅವುಗಳನ್ನು ನೀವೇನೇ ಬರೀರಿ. ಸೊ ಅಲ್ಲಿ ದೇಕ್ ದೇಖ್ನ ಇದೆ, ಕಾಟ್ ಕಾಟ್ನ, ಫೇಕ್ ಫೇಕ್ನ, ತೋಡ್ ತೋಡನ, ರಕ್ ರಕ್ನ, ಪಡ್ ಪಡನ, ಬೋಲ್ ಬೋಲ್ನ, ಸುನ್ ಸುನ್ನ, ಈ ಥರನಾಗಿ ನಾ ಅಂತಕ್ಕಂಥ ಒಂದು ಪ್ರತ್ಯಯವನ್ನು ಹಚ್ಚಿ ಆ ಶಬ್ದಗಳನ್ನು ನೀವು ಬರೆದ್ರೆ ಅದು ಆಯಿತು. 5ನೇ ಚಟುವಟಿಕೆ ಬಂದಿದ್ದೀನಿ, ಜೋಡ್ಕರ್ ವಾಕ್ಯ ಬನಾವು. ಅಲ್ಲಿ ಏನು ಮಾಡಿದ್ದಾರಪ್ಪ ಅಂದ್ರೆ 3 ಕಾಲಮ್ಗಳಿದ್ದಾವೆ. ಆ 3 ಕಾಲಮ್ಗಳಲ್ಲಿ ಒಂದೊಂದು ವಾಕ್ಯದ ಭಾಗಗಳಿದ್ದಾವೆ. ಅವುಗಳನ್ನು ಒಂದೊಂದಾಗಿ ಜೋಡಿಸಿ ನಾವು ವಾಕ್ಯಗಳನ್ನು ಮಾಡಬೇಕು. ಅಲ್ಲಿ ಸ್ವಲ್ಪ ನೀವು ಏನು ಮಾಡಬೇಕು, ಏಕವಚನ ಬಹುವಚನಗಳ ಬಗ್ಗೆ ತಾವು ಗಮನವನ್ನು ಕೊಡಬೇಕು. ಅಲ್ಲಿ ಸರಿಯಾದ ಉತ್ತರ ಇತ್ತು, ಮೈ ಚಿತ್ರ ದೇಖ್ತಾ ಹೂ, ನಾನು ಚಿತ್ರವನ್ನು ನೋಡುತ್ತೇನೆ. ವಹ ಚಿತ್ರ ದೇಖ್ತಾ ಹೇ, ಅವನು ಚಿತ್ರ ನೋಡುತ್ತಾನೆ. ವೇ ಚಿತ್ರ ದೇಖ್ತೆ ಹೈ, ಅವರು ಚಿತ್ರವನ್ನು ನೋಡುತ್ತಿದ್ದಾರೆ. 4ನೇದು ಮೈ ಪೇಡ್ ಕಾಟ್ತಾ ಹೂ, ನಾನು ಮರವನ್ನು ಕತ್ತರಿಸುತ್ತೇನೆ. 5ನೇದು ವಹ ಪೇಡ್ ಕಾಟ್ತಾ ಹೇ, ಅವನು ಮರ ಕತ್ತರಿಸುತ್ತಾನೆ. ವೇ ಪೇಡ್ ಕಾಟ್ತೆ ಹೈ, ಅವರು ಮರವನ್ನು ಕತ್ತರಿಸುತ್ತಾರೆ. ಈ ಥರನಾಗದೇನಪ್ಪ ಅಂತಂದ್ರೆ ವ್ಯಾಖ್ಯೆಗಳು ಇದ್ದವು. ಸೊ ಮುಂದೆ ಹೋಗುವ. ಸೊ ಮುಂದೆ ಇರ್ತಕ್ಕಂಥದ್ದು ಎಕ್ಸರ್ಸೈಸ್ 6 ಇದೆ. ಅದರಲ್ಲಿ ಏನಿದೆಪ್ಪ ಅಂದರೆ ಉದಾಹರಣೆಗೆ ಅನುಸಾರ ಪೇಡೋಕೆ ನಾಮ್ ಢೂಂಢ್ ಕರ್ ಲಿಖ್ನಾ. ಅಲ್ಲಿ ಏನು ಮಾಡಿದ್ದಾರೆ, ಒಂದು ನಿಮಗೆ ಕೋಷ್ಟಕವನ್ನು ಕೊಟ್ಟಿದ್ದಾರೆ, ವರ್ಡ್ ಫಜಲ್ ಪದಬಂಧ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಮರಗಳ ಹೆಸರನ್ನು ಮೇಲಿನಿಂದ ಕೆಳಕ್ಕೆ, ಎಡದಿಂದ ಬಲಕ್ಕೆ, ಸೊ ಅದನ್ನು ಏನು ಮಾಡ್ಬೋದು ನೀವು ಕೆಳಗದಿಂದ ಮೇಲೆ, ಈ ಥರನಾಗಿ ನೀವು ಏನು ಮಾಡಬೇಕು ಅದನ್ನು ಹುಡುಕಬೇಕಾಗತ್ತೆ. ಅದರಲ್ಲಿರ್ತಕ್ಕಂಥ ಒಟ್ಟು ಸರಿಯಾದ ಉತ್ತರಗಳು ಹೀಗಿದ್ದಾವೆ: ನೀಮ್, ಪೀಪಲ್, ಆಬ್ನೂಸ್, ನಾರಿಯಲ್, ಬರಗದ್, ದೇವದಾರ್, ಆಮ್. ಸೊ ಈ ಥರನಾಗಿ ಏನಿದ್ದಪ್ಪ ಅಂತಂದ್ರೆ ಶಬ್ದಗಳು. ಸೊ ಈ ಮರದ ಹೆಸರುಗಳನ್ನು ನೀವೇನು ಮಾಡಬೇಕಾಗಿತ್ತು, ಅಲ್ಲಿ ಹುಡುಕಬೇಕಾಗಿತ್ತು. ಇದು 6ರಲ್ಲಿರ್ತಕ್ಕಂಥ ಒಂದು ಚಟುವಟಿಕೆ. ಇನ್ನು 7ನೇ ಚಟುವಟಿಕೆಗೆ ಹೋಗೋಣ. ನಮೂನೆಗೆ ಅನುಸಾರ ಜೋಡ್ಕರ್ ಶಬ್ದ ಬನಾವು. ಅಲ್ಲಿ ಏನು ಮಾಡಿದ್ದಾರೆ, ಮುಖ ಅಂದರೆ ಏನು ಮಾಡಿದ್ದಾರೆ, ಪ್ರಮುಖ, ಪ್ರ ಅಂತಕ್ಕಂಥ ಉಪಸರ್ಗವನ್ನು ಪ್ರಿಫಿಕ್ಸಸ್ ಅನ್ನು ಹಚ್ಚಿ ಏನು ಮಾಡಿದ್ದಾರೆ, ಮುಖ ಪ್ರಮುಖ. ಅದೇ ಥರನಾಗಿ 4 ಶಬ್ದಗಳನ್ನು ಅವ್ರು ಕೊಟ್ಟಿದ್ದಾರೆ. ಕಾರಕ್ಕೆ ಹತ್ತಿದ್ರೆ ಏನಾಗುತ್ತೆ, ಪ್ರಕಾರ, ಕಾಶ ಪ್ರಕಾಶ, ಚಂಡ ಪ್ರಚಂಡ, ಕಾಂಡ ಪ್ರಕಾಂಡ. ಸೊ ಈ ಥರನಾಗಿ ನಾವೇನು ಮಾಡಬೇಕು, ಶಬ್ದದ ಮೊದಲಿಗೆ ಹಚ್ಚಿದಂತ ಏನಂತೀವಿ, ಉಪಸರ್ಗ ಅಂತೀವಿ. ಪ್ರ ಅಂತಕ್ಕಂಥದ್ದು ಇದು ಉಪಸರ್ಗ. ಓಕೆ. ಸೊ ಮುಖ ಅಂತಕ್ಕಂಥಕ್ಕೆ ಪ್ರ ಹತ್ರ ಪ್ರಮುಖ ಆಯಿತು. ಅದೇ ಥರನಾಗಿ ಕಾರಕ್ಕೆ ಪ್ರ ಹತ್ರ ಪ್ರಕಾರ, ಕಾಶ ಪ್ರಕಾಶ, ಚಂಡ ಪ್ರಚಂಡ, ಕಾಂಡ ಪ್ರಕಾಂಡ. ಓಕೆ. ಸೊ ಇನ್ನು ಮುಂದೆ ಹೋಗೋಣ. ಸೊ ಮುಂದೆ ಇರ್ತಕ್ಕಂಥ ಚಟುವಟಿಕೆ 7ರಲ್ಲಿ ಇದೆ, ನಮೂನೆಗೆ ಅನುಸಾರ ಜೋಡ್ಕರ್ ಶಬ್ದ ಬನಾವು. ಇಲ್ಲಿ ಕೆಲವೊಂದಿಷ್ಟು ನಮೂನೆಗಳನ್ನು ಕೊಟ್ಟಿದ್ದಾರೆ. ಆ ನಮೂನೆಗಳಿಗೆ ನೀವು ಏನು ಮಾಡಬೇಕು, ಜೋಡಿಸಿ ಕೊಡ್ತಕ್ಕಂಥದ್ದು. ಇನ್ನು 9ರಲ್ಲಿ ಹೋಗೋಣ. ನೀಚೆ ಲಿಖೆ ಶಬ್ದೋ ಮೇ ಸಹಿ ಅಕ್ಷರ ಭರನಾಮ್. ಸೊ ಕೆಲವೊಂದು ಏನು ಮಾಡಿದಾರಪ್ಪ ಅಂದ್ರೆ ಮರಗಳ ಹೆಸರನ್ನು ಕೊಟ್ಟಿದ್ದಾರೆ. ಒಂದೊಂದು ಅಕ್ಷರ ಅಥವಾ 2 ಅಕ್ಷರಗಳನ್ನು ಬಿಟ್ಟು ಹೋಗಿದ್ದಾರೆ. ಅವುಗಳನ್ನು ನೀವೇನು ಮಾಡಬೇಕಾಗಿತ್ತು, ತುಂಬಬೇಕಾಗಿತ್ತು. ಉದಾಹರಣೆಗಾಗಿ ಬರ್ಗದ್ ಅಂತಕ್ಕಂಥ ಇದೆ, ಅಲ್ಲಿ ರಗ ಅಂತಕ್ಕಂಥ ಶಬ್ದ ಏನು ಮಾಡಿದ್ದಾರೆ, ಅವರು ಬಿಟ್ಟಿದ್ದಾರೆ ಅಕ್ಷರಗಳು. ಆ ರಗ ಅಂತಕ್ಕಂಥ ಅಕ್ಷರ ಹಾಕಿದ್ರೆ ಏನಾಗುತ್ತೆ, ಬರ್ಗದ್. ಅದೇ ತನಗೆ 2ನೇದು ಇಮ ಅಂತ ಇದೆ. ಸೊ ಮುಂದೆ ಬಿಟ್ಟಿದ್ರು, ಏನಿತ್ತು ಉತ್ತರ, ಲೀ, ಇಮಲಿ. 3ನೇದ್ರಲ್ಲಿ ದಾರ ಇದೆ, ಅದ್ರ ಹಿಂದ್ಗಡೆ 2 ಅಕ್ಷರ ಇದ್ದಾವೆ. ಸೊ ಅದು ಉತ್ತರ ಇರ್ಬೋದು ದೇವದಾರ. ಅದೇ ತನಗೆ 4ರಲ್ಲಿ ಆಬ ಇದೆ, ಮುಂದೆ 2 ಇದ್ದಾವೇನು, ಆಬ್ನೂಸ್. ನೆಕ್ಸ್ಟ್ ಆಮ್, ಆ ಬಿಟ್ಟಿದ್ರು. ಪೀಪಲ್, ಪಿ ಮುಂದೆ ಪಲ್ ಅಂತಕ್ಕಂಥ 2 ಅಕ್ಷರ ತುಂಬಬೇಕಾಗಿತ್ತು. ಕಟಹಲ್, ಅಮರೂದ್. ಈ ಥರನಾಗಿ ಕೊಟ್ಟಿರ್ತಕ್ಕಂಥ ಮರಗಳ ಹೆಸರುಗಳಲ್ಲಿ ಅಕ್ಷರಗಳನ್ನು ಬಿಟ್ಟು ಹೋಗಿರ್ತಕ್ಕಂಥ ಅಕ್ಷರಗಳನ್ನು ತುಂಬಿ ನೀವೇನು ಮಾಡಬೇಕಾಗಿತ್ತು, ಅವುಗಳನ್ನು ಸರಿಯಾದ ರೂಪಕ್ಕೆ ತರಬೇಕಾಗಿತ್ತು.
ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಪಾಠದಲ್ಲಿರ್ತಕ್ಕಂಥ ಒಂದು ವಿಡಿಯೋ. ತುಂಬಾ ನಿಮಗೆ ಸರಳವಾಗಿ ಹಿಂದಿಯಲ್ಲಿ ಕನ್ನಡದಲ್ಲಿ ಹೇಳಿಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ಪಾಠದ ಹಿಂದ್ಗಡೆ ಇರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಅಭ್ಯಾಸದ ಚಟುವಟಿಕೆಗಳನ್ನು ಸಹಿತ ನಾನು ನಿಮಗೆ ಬಿಡಿಸಿಕೊಟ್ಟಿದ್ದೀನಿ. ಸೊ ನೋಡುವ ಇನ್ನು ಮುಂದೆ ಏನಿದೆ ಅಂತಕ್ಕಂಥದ್ದು. ಓಕೆ, ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡೋಣ. ಇಷ್ಟ ಆದರೆ ಕಮೆಂಟ್ ಮಾಡಲಿಕ್ಕೆ ಮರೆಯದಿರಿ.